ಎಷ್ಟೋ ಜನ ಒಂದು ಪ್ರಶ್ನೆ ನನಗೆ ಹಾಕ್ತಾರೆ, ಗುರುಜಿ ನೀವು ಆಹಾರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಒಳ್ಳೊಳ್ಳೆಯ ಒಳ್ಳೊಳ್ಳೆ ರಸಾಯನ ಅಂತ ಹೇಳ್ತೀರಿ, ಒಳ್ಳೊಳ್ಳೆ ಇರತಕ್ಕಂಥ ಲಾಭಗಳನ್ನು ಹೇಳ್ತೀರಿ, ಅದು ಆರೋಗ್ಯದ ಮೇಲೆ ಬೀರುವ ಉತ್ತಮ ಪರಿಣಾಮಗಳನ್ನು ಹೇಳ್ತೀರಿ. ಆದರೆ ಕೆಲವು ಜನರು ಒಳ್ಳೊಳ್ಳೆ ಸೇವಿಸೋದಿಲ್ಲಲ್ಲ, ಅವ್ರು ಯಾಕೆ ಇದನ್ನು ವರ್ಜ್ಯ ಮಾಡ್ತಾರೆ? ಯಾಕೆ ಇದನ್ನು ನಿಷೇಧ? ನಾನೇನು ಹೇಳಿ, ನಾನೇನಾದರೂ ಹೇಳಿದರೆ ತಪ್ಪು ಕಲ್ಪನೆ ಆಗ್ತವೆ. ಆದರೆ ಒಂದು ಮನಸ್ಸು ಬಿಚ್ಚಿ ಕೇಳ್ರಿ, ಯೋಚನೆ ಮಾಡಿ ಕೇಳ್ರಿ. ಏನಪ್ಪ ಅಂದರೆ ಬೆಳ್ಳುಳ್ಳಿಯೊಳಗೆ ಅದ್ಭುತವಾದ ಗುಣಗಳಿವೆ. ಬೆಳ್ಳುಳ್ಳಿಯೊಳಗೆ ನಿಮ್ಮ ರಕ್ತವನ್ನು ತೆಳು ಮಾಡಿ ಪ್ರತಿ ಒಂದು ರಕ್ತನಾಳದ ಸೂಕ್ಷ್ಮ ರಕ್ತನಾಳಗಳಿಗೆ ಮುಟ್ಟಿಸ್ತಕ್ಕಂಥ ಒಂದು ರಕ್ತಕ್ಕೆ ಚೈತನ್ಯ ಕೊಡ್ತಕ್ಕಂಥ ಶಕ್ತಿ ಬೆಳ್ಳುಳ್ಳಿಗದ. ಹೌದಾ? ಅದ್ಭುತ ಗುಣ ಅದ ಬೆಳ್ಳುಳ್ಳಿಯೊಳಗೆ. ಅದಕ್ಕೆ ರಸಾಯನ ಅಂತ ಹೆಸರಿಡ್ತಾರೆ. ಗ್ಯಾಸ್ಟ್ರಿಕ್ ಕಮ್ಮಿ ಆಗ್ತದೆ ಹಿತಮಿತವಾದ ಸೇವನೆಯಿಂದ. ಹಸಿವು ಹೆಚ್ಚಾಗ್ತದೆ, ಅಗ್ನಿಯನ್ನು ಪ್ರದೀಪನ ಮಾಡ್ತದೆ. ಹೌದಾ? ಗ್ಯಾಸ್ ಕಮ್ಮಿ ಆಗುತ್ತೆ, ಅಗ್ನಿಮಾಂದ್ಯ ಕಮ್ಮಿ ಆಗುತ್ತೆ, ಆನಂತರ ಅಸಿಡಿಟಿ ಕಮ್ಮಿ ಆಗುತ್ತೆ ಹಿತಮಿತವಾದ ಸೇವನೆ ಮಾಡಿದ್ರೆ. ಅಲ್ಲಿ ಮುಖ್ಯವಾಗಿ ನಮಗೆ ಕೆಟ್ಟಿದ್ದೇ ಅಲ್ಲಿ, ಆದರೆ ಸೇವನೆಯಿಂದ ಕಮ್ಮಿ ಆಗ್ತದೆ. ಅದನ್ನು ಯಾಕಾಗಿ ಮಹಾಮಹಿಮರು, ತತ್ವವೇತ್ತರು, ಯೋಗಿಗಳು, ಸಿದ್ಧರು, ಸಂತರು ಯಾಕಂದ್ರೆ ಹೇಳಿದರು? ಅವರು ತಮ್ಮ ಲೆವೆಲ್ನ ವಿಚಾರ ಮಾಡಿದರು. ಅವರು ಒತ್ತಿನಿ ಬೆಳ್ಳುಳ್ಳಿ ತಾಮಸ, ಅದು ಲೈಂಗಿಕ ಶಕ್ತಿಯನ್ನು ಪ್ರದೀಪನ ಮಾಡ್ತದೆ, ಉದ್ದೀಪನ ಮಾಡ್ತದೆ. ಹೌದಾ? ಆದರೆ ಅವರು ಹೇಳಬೇಕಾಗಿತ್ತು ಸಂಸಾರಿಕರು ಮಾತ್ರ ಸೇವಿಸ್ಬೋದು, ಯೋಗಿಗಳಿಗೆ ಮಾತ್ರ ಸೀಮಿತ ಇತ್ತಲ್ಲ ಅದು. ಯೋಗಿಗಳು ತಿನ್ನಬೇಡ್ರಪ್ಪ, ಯಾಕಂದರೆ ಯೋಗಿಗಳು ತಿಂದ್ರೆ ಪರಿಸ್ಥಿತಿ ಏನಾಗ್ತದೆ? ಸ್ವಾಮಿಗಳು ತಿನ್ನಬಾರ್ದು, ಪರಿಸ್ಥಿತಿ ಏನಾಗ್ತದೆ ತಿಂದ್ರೆ? ಅದಕ್ಕೆ ತಿನ್ನಬಾರ್ದು ಅಂತ. ಆದರೆ ಸಂಸಾರಿಕರಿಗೂ ತಿನ್ನಬಾರ್ದು ಅಂತ ಯಾಕೆ ಹೇಳಿದ್ರೆ ಗೊತ್ತಿಲ್ಲ, ಯಾಕಂದ್ರೆ ಆಜ್ಞೆ ಅದರೊಳಗೆ. ಸೊ ಒಂದು ಲಾಭದಿಂದ ಅವರು ವಂಚಿತರಾಗ್ತಾರೆ ಅನಿಸುತ್ತೆ ನನಗೆ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರಲಿ, ಬೆಳ್ಳುಳ್ಳಿಗೆ ಅದ್ಭುತ ಗುಣ ಅದಾವು. ನಾವು ಸಣ್ಣವರಿದ್ದಾಗ ಅದೆಲ್ಲ ಬಿಡಿ, ಯಾವ ಧರ್ಮ ಜಾತಿ ಪಂಥವನ್ನು ಮೀರಿದ ಅದ್ಭುತ ಲಾಭಗಳು ನಾನು ಕಣ್ಣಾರೆ ಬಾಲ್ಯಾವಸ್ಥೆಯಿಂದ ಕಾಣ್ತಾ ಇದ್ದೇನೆ. ನನಗೆ ಕೂಡಿಗೆಂಬು ಬಂದಾಗ ನಮ್ಮವ್ವ ಅದನ್ನು ಬೆಳ್ಳುಳ್ಳಿನ ಜಜ್ಜಿ ಒಂದಿಟ್ಟು ಕುಲಾಯಿ ಮತ್ತು ಕುಂಚಿಗೆ ಅಂತ ಕಟ್ತಿದ್ರು. ಕುಲಾಯಿ ಮತ್ತು ಕುಂಚಿಗೆ ಅಂತಿದ್ರು. ಇಲ್ಲಿಟ್ಟು ಒಂದು ಹಳ್ಳಿ ಇಟ್ಟು ಕಟ್ಟಿಬಿಡ್ತಿದ್ರು. ಎಂಥ ಅದ್ಭುತ ರೀ ಅಪ್ಪ ದೇವರೇ! 5 ದಿವಸದಾಗ ಕಾಡಿಗೆಂಬು ಕಮ್ಮಿ ಆಗಿತ್ತು. ಅಲ್ಲಿ ಇಟ್ಟು ಕಟ್ತಿದ್ರಲ್ಲ, ಮತ್ತು ಬೆಳ್ಳುಳ್ಳಿಯನ್ನು ರೆಪ್ಪೆಯನ್ನು ಸುಲಿದು ಅದನ್ನು ಕರಿ ದಾರದೊಳಗೆ ಪೋಣಿಸಿ ಅದು ಕುತ್ತಿಗೆ ಕಟ್ತಿದ್ರಿ. ನಿಮಗೆ ಯಾರಾದರೂ ಹಿರಿಯರಿಗೆ ಗೊತ್ತಾಗ್ತದೆ. ಬೆಳ್ಳುಳ್ಳಿ ಸರ ಕಟ್ಟಂತಿದ್ರು. ಬೆಳ್ಳುಳ್ಳಿ ಸರ ಕಟ್ಟಿದ್ರೆ ಅದ್ಭುತ. ಮತ್ತು ಟಿ ಬಿ ಅಂತಿತ್ತು ಅವಾಗ, ಈಗ ಟಿ ಬಿ ಹೋಗ್ಬಿಟ್ಟದು. ಟಿ ಬಿ ಬಂದಾಗ ನಮ್ಮ ತಾಯಿ, ನಮ್ಮ ಅಜ್ಜಿ ನಮಗೇನು ಕೊಡ್ತಿದ್ರಪ್ಪ ಅಂದ್ರೆ 5ರಿಂದ 7 ಬೆಳ್ಳುಳ್ಳಿ ಎಸಳುಗಳನ್ನ ಸಣ್ಣಕ್ಕೆ ಒಂದೇ ಪೆಟ್ಟು ಹಾಕಿ ಸ್ವಲ್ಪ ಜಜ್ಜಿ, ಅದರ ರಸ ಹೊರಬರುವ ಹಾಗೆ ಜಜ್ಜಿ, ಅದನ್ನು ಅರ್ಧ ಕಪ್ ಹಾಲು, ಅರ್ಧ ಕಪ್ ಗೋವಿನ ಹಾಲು, ಅರ್ಧ ಕಪ್ ಆಕಳ ಹಾಲು, ಅರ್ಧ ಕಪ್ ಶುದ್ಧ ನೀರು, ಅರ್ಧ ಕಪ್ ಹಾಲು, ಅರ್ಧ ಕಪ್ ನೀರು ಹಾಕಿ ಈ 7 ಎಸಳು ಬೆಳ್ಳುಳ್ಳಿಗಳನ್ನು ಅದರಲ್ಲಿ ಹಾಕಿ 50% ಆವಿಯಾಗಿ ಹೋಗುವಂತೆ ಕಾಸಬೇಕು ಅದನ್ನು. ಅಂದರೆ ಆ ಉಳಿದಂಥ ಹಾಲು ಮತ್ತು ನೀರು ಕೂಡಿಸಿದ್ದಲ್ಲ, ನೀರು ಆವಿಯಾಗಿ ಹೋಗಬೇಕು. ಬೆಳ್ಳುಳ್ಳಿಯ ಒಂದು ಎಲ್ಲ ಇದು ಸಾರ ಸರ್ವಸ್ವ ಉಳಿದಂಥ ಹಾಲಿನೊಳಗೆ ಬರುತ್ತಿತ್ತು. ಅದನ್ನು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಕುಡಿಸ್ತಿದ್ರು. ಏನು ಅದ್ಭುತ ರೀ, ಅದ್ಭುತ, ಪರಮಾದ್ಭುತ. ಅದನ್ನು ಈಗಲೂ ಕೂಡ ಎಷ್ಟೋ ಜನ ಪಾದಕ್ಕೆ ಇದಕ್ಕೆ ಒಂದು ಬೆಳ್ಳುಳ್ಳಿ ಜಜ್ಜಿ ಇಟ್ಟು ಸಾಕ್ಸ್ ಹಾಕೊಂಡು ಮಲಗಿಸ್ತಾರೆ. ಗೊತ್ತಾ ನಿಮಗೆ? ಬೆಳ್ಳುಳ್ಳಿ ಮಹಿಮಾ ಅಗಣಿತ ರೀ. ಎಷ್ಟಂತ ಹೇಳಬೇಕು. ಕೋಡಿಗೆಮ್ಮು, ಅಸ್ತಮಾ, ಆನಂತರ ಲೈಂಗಿಕ ಶಕ್ತಿ ಕಡಿಮೆ ಆದಾಗ, ತಾಕತ್ತು ಕಮ್ಮಿ ಆದಾಗ, ರಿಜನರೇಟ್ ಮಾಡಿಕೊಳ್ಳಿಕ್ಕೆ ಸುಲಿದ ಬೆಳ್ಳುಳ್ಳಿ, ಅದು ಒಂಟುಗಡ್ಡಿ ಬೆಳ್ಳುಳ್ಳಿ ಅಂತಿದ್ರು. ಒಂಟುಗಡ್ಡಿ ಬೆಳ್ಳುಳ್ಳಿಯನ್ನು ಹಾಕಿ ಸುಮಾರು 100 ಗ್ರಾಮ್ ಒಂಟುಗಡ್ಡಿ ಬೆಳ್ಳುಳ್ಳಿ ಹಾಕಿ ಅದರ ಮೇಲೆ ಅದು ಪೂರ ಮುಳುಗುವವರೆಗೂ ಶುದ್ಧ ಜೇನುತುಪ್ಪ ಹಾಕಬೇಕು. ಆ ಬೆಳ್ಳುಳ್ಳಿ ಎಸಳ ಮೇಲೆ ಕನಿಷ್ಠ 2 ಇಂಚು ಅಥವಾ 1 ಇಂಚಿಂದ 2 ಇಂಚು
ಜೇನುತುಪ್ಪ ಮ್ಯಾಗ ಇರಬೇಕು, ಬೆಳ್ಳುಳ್ಳಿಗಿಂತ ಮೇಲೆ. ಇದನ್ನು 21 ದಿವಸ ಅದನ್ನು ಕಟ್ಟಿಡ್ರಿ ಅಂತಿದ್ರು. 22ನೇ ದಿವಸ ತಿಂತಿದ್ರು. ಟಿ ಬಿನ ಹೊಕ್ಕೆತ್ರಿ. ಟಿ ಬಿ, ಟ್ಯೂಬರ್ಕ್ಯುಲೋಸಿಸ್, ಹೌದಾ, ಹೊಕ್ಕೆತ್ತು. ಎಂಥ ಅದ್ಭುತ! ಇದೆಲ್ಲ ಮರೆತು ಬಿಟ್ಟಿವಲ್ಲ. ನಿಮ್ಗೆ ಗೊತ್ತಿರಲಿ, ಅವಾಗ ಪ್ರತಿಯೊಂದು ಮನ್ಯಾಗ ಬೆಳ್ಳುಳ್ಳಿ ಚಟ್ನಿ ಅಂತಿರ್ತಿತ್ತು. ಬೆಳ್ಳುಳ್ಳಿ ಚಟ್ನಿ, ಗುರಳ ಚಟ್ನಿ, ಪುಟಾಣಿ ಚಟ್ನಿ, ಶೇಂಗಾ ಚಟ್ನಿ, ಸೂರ್ಯಪಾನ ಚಟ್ನಿ, ಅಗಸಿ ಚಟ್ನಿ, ಹಿಂಗೆ 5 ಚಟ್ನಿಗಳಿರ್ತಿದ್ವು. ಪಲ್ಯನೇ ಬೇಕಾಗಿದ್ದಿಲ್ಲ ರೀ. ಒಂದು ರೊಟ್ಟಿ ಒಳಗೆ ಎಲ್ಲ ಹಾಕಿ ಶುದ್ಧ ಶೇಂಗಾದ ಎಣ್ಣೆ ತಿಂದ್ರೆ ವಾಹ್, ಎಂಥ ರುಚಿ ರೀ! ರುಚಿ ಹಾಳಾಗಿ ಹೋಯ್ತವತ್ತು. ಕಿರಾಣ ಅಂಗಡಿಯಲ್ಲಿ ಇಟ್ಟಂಥ ಆ ಶುದ್ಧ ಶೇಂಗಾದ ಎಣ್ಣೆ ಹಿಂಗೆ ವಾಸನೆ ತೊಗೊಂಡ್ರೆ ಮಧುರ ವಾಸನೆ, ಭಾವೋನ್ಮಾದ ಆಕಿತ್ತು ಆ ವಾಸನೆ ತೊಗೊಂಡ್ರೆ. ಹೇಳಿ ಈಗ, ಅಂಥ ಶುದ್ಧ ಶೇಂಗಾದ ಎಣ್ಣೆಯ ವಾಸನೆಯನ್ನು ಯಾರಾದರೂ ತೊಗೊಂಡಿದ್ದೀರಾ? ಇಂಥ ಬೆಳ್ಳುಳ್ಳಿ ಚಟ್ನಿ ತಿಂದಿದ್ದೀರಾ? ಶೇಂಗಾ ಚಟ್ನಿ ತಿಂತಾ ಇದ್ದೀರಾ? ಗುರಳ್ ಚಟ್ನಿ ತಿಂತಾ ಇದ್ದೀರಾ? ಇವೆಲ್ಲ ತಿನ್ನದೇ ಇರೋದಕ್ಕೆ ಹಾರ್ಟ್ ಬ್ಲಾಕ್ ಆಗ್ಯಾವ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ತಾವ, ಹೌದಾ? ಅಗಸಿ ಚಟ್ನಿ ಒಳಗೆ ಅದ್ಭುತ ಗುಣ ಅದ ರೀ. ಅಗಸಿ ಒಳಗೆ ಅದ್ಭುತ ಗುಣ ಅದ. ಈಗ ಅದೆಲ್ಲ ಹಾಳಾಗಿ ಹೋಯ್ತು. ಈಗ ಅಗಸಿ ಮಜ್ಜಿಗೆ ಕುಡಿಸ್ತಾರೆ, ಅಗಸಿ ತಿನ್ನಂತ ಹೇಳ್ತಾರೆ, ಹುರಿದ ಅಗಸಿ ತಿನ್ನಂತ ಹೇಳ್ತಾರೆ. ಮತ್ತು ಟ್ರೆಂಡ್ ಡೆವಲಪ್ ಆಗಿದೆ. ಮೊದಲಿಂದ ಕಳ್ಕೊಂಡಿವಿ ನಾವು, ಅದನ್ನು ಬಿಟ್ಟಿವಿ ನಮ್ಮ ಅಜ್ಞಾನದಿಂದಾಗಿ. ಸಹಜವಾಗಿ ಜನಪದ ವೈದ್ಯಕೀಯ ಬಳಕೆ ಭಾಳ ನಮ್ಮಲ್ಲಿ. ನಮ್ಮ ತಂದೆ ತಾಯಿದ್ರು ಕಲಿಸ್ತಿದ್ರು. ಮನ್ಯಾಗ 5 ಚಟ್ನಿ ಇದ್ದೇ ಇರ್ತಿದ್ರಿ. 5 ಚಟ್ನಿ ಇರಲೇಬೇಕ ಪ್ರತಿಯೊಂದು ಮನ್ಯಾಗ. ಬುರುಳ ಚಟ್ನಿ ಮೊಸರು, ಹೌದಾ, ಶೇಂಗಾ ಚಟ್ನಿ ಎಣ್ಣೆ, ಹೌದಾ, ಹಚ್ಕೊಂಡು ತಿಂದ್ರೆ ವಾ, ಅಷ್ಟು ರುಚಿ ಯಾವ ಪಲ್ಯಕ್ಕೂ ಸೀಮಿತ ಅಲ್ರಿ. ಹಂಗೆ ಎಲ್ಲ ಚಟ್ನಿ ಒಳಗೆ ಬೆಳ್ಳುಳ್ಳಿ ಬಳಸ್ತಿದ್ರು. ಇದನ್ನು ಬಿಡ್ರಿ, ಬೆಳ್ಳುಳ್ಳಿಯನ್ನು ಭೂಮಿಯಾಗಿಂದ ತೆಗಿತಿದ್ರು. ಕೆಲವು ಮಂದಿ, ಎಷ್ಟೋ ಮಂದಿ ಯಾಕೆ ಬೆಳ್ಳುಳ್ಳಿ ನಿಷೇಧ ಮಾಡ್ತಾರೆ, ಉಳ್ಳಾಗಡ್ಡಿ ನಿಷೇಧ ಮಾಡ್ತಾರೆ, ಬಟಾಟೆ ನಿಷೇಧ ಮಾಡ್ತಾರೆ ಅಂದ್ರೆ ಅದಕ್ಕೆ ವೈಜ್ಞಾನಿಕ ಕಾರಣ ಇರ್ತದೆ. ಒಪ್ತೀನಿ ನಾನು. ಸೂರ್ಯನ ಕಿರಣಗಳು ಯಾವ ಪದಾರ್ಥ, ಆರೋಗ್ಯ ಪದಾರ್ಥಗಳಿಗೆ, ಯಾವ ಪೈರುಗಳಿಗೆ, ಯಾವ ದವಸ ಧಾನ್ಯಗಳಿಗೆ ಬೀಳೋದಿಲ್ವೋ ಅದು ನಿಷಿದ್ಧ ಅಂತಂದರು. ಅವರ ಒಂದು ಜ್ಞಾನ ಮತ್ತು ವಿವೇಚನೆ ಸರಿನೇ ಇತ್ತು ಅಂತ ತಿಳ್ಕೋರಿ. ಬಟ್ ಮ್ಯಾಗೆ ಸೂರ್ಯನ ಬೆಳಕು ಬೀಳ್ಬೇಕು, ಅದಕ್ಕೆ ಅಂಥ ಪದಾರ್ಥಗಳನ್ನ ಬಳಸ್ರಿ ಅಂದರು. ಆದ್ರೆ ಯಾಕೋ ನಾನು ಅವರಷ್ಟು ಶಾಣೆ ಅಲ್ಲ. ನಾವು ಯಾಕೆ ಹೇಳಿದ್ರು ಕೂಡ, ಆದ್ರೆ ನನಗೊಂದು ಏನೋ ವ್ಯಥೆ. ಅವರು ಯಾಕೆ ಇದನ್ನೆಲ್ಲ ಹೇಳಿದರು? ಇದು ಕೇವಲ ಸಂಸಾರಿಕರು ಇದನ್ನ ಅರ್ಥ ಅದನ್ನು ಬಳಸಾಕತ್ತಿದ್ರಲ್ಲ ಅವ್ರು ಹೇಳಿದ ವಾಕ್ಯಗಳನ್ನು. ಮತ್ತು ಅವ್ರು ಸ್ವಲ್ಪ ನ್ಯೂನತೆ ಆಗ್ತಿಲ್ಲ. ಅದಕ್ಕೆ ಇಷ್ಟೇ ನನಗೆ ಕೊರತೆ, ಮತ್ತೇನಿಲ್ಲ. ಉಳಿದಂತೆ ಅವರ ಜ್ಞಾನ ಶುದ್ಧ ಇತ್ತು. ಅದು ಎಲ್ಲೋ ಯಾಕೆ ಅವರು ಸ್ವಲ್ಪ ಮರೆತರ ಅಂತ ಅನ್ನೋ ಭಾವ ನನಗೆ ಕಾಣ್ತದೆ. ಕೆಲವು ಮಂದಿ ಇದನ್ನು ಬೆಳ್ಳುಳ್ಳಿ ಬಳಸದಂತೆ, ಉಳ್ಳಾಗಡ್ಡಿ ಬಳಸದಂತೆ, ಬಟಾಟೆ ಬಳಸದಂತೆ ಒಂದು ನಿಷೇಧವನ್ನು ಹೇರಿದ್ರಲ್ಲ. ನಾನು ಅವ್ರದ್ದು ಎಂದೆಂದೂ ತಪ್ಪು ಅಂತ ಹೇಳೋದಿಲ್ಲ. ಯಾಕಂದರೆ ನನಗೆ ಗೊತ್ತಿರದ ಅನೇಕ ವಿಷಯಗಳಿದಾವೆ. ಅವರು ಅಜ್ಞಾನಿಗಳನ್ನ ನಾ ಯಾವ ಬಾಯಲ್ಲಿ ಹೇಳಿ? ಮಹಾಮಹಿಮರವರು ಜ್ಞಾನಿಗಳು, ಪಂಡಿತರು, ಸರ್ವಜ್ಞಾನವನ್ನು ಸರ್ವವಿದ್ಯೆಯನ್ನು ಬಲ್ಲವರಾಗಿದ್ದರು ಕರೆ. ಬಟ್ ಅದು ಯಾಕೆ ಹೇಳಿದ್ರು ಅನ್ನೋ ನನಗೆ ಗೊತ್ತಿಲ್ಲ. ಅಷ್ಟೇ, ನನಗೆ ಗೊತ್ತಿಲ್ಲ. ಬಟ್ ನನಗೆ ಯಾಕೋ ಇವತ್ತಿನ ಜನಾಂಗ ಅದರಿಂದ ವಂಚಿತರಾಗ್ತಾರೋ ಅಂತ ಭಾವನೆ. ಇಷ್ಟೇ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಷ್ಟೇ. ಬಡಪೆಟ್ಟಿಗೆ ಒಂದಿದು ಭಾವನೆಗಳು ಬರುತ್ತಾವೆ. ಅದಕ್ಕೆ ನಾನು ಹೇಳಿ ಹೊರಟಿದ್ದಿಷ್ಟೇ, ಬೆಳ್ಳುಳ್ಳಿಯನ್ನು ಉಳಿದವರು ಯಾವುದೇ ನಿಷೇಧಾತ್ಮಕ ಒಂದು ಭಾವನೆ ಇರದೇ ಹೋದ್ರೆ ಬೆಳ್ಳುಳ್ಳಿ ಅತ್ಯಂತ ಶಕ್ತಿಶಾಲಿ ಆರೋಗ್ಯವನ್ನು ಕೊಡ್ತಕ್ಕಂಥ ಸಾಧನ ಅದ ರೀ. ಸುಲಿದು ತಿನ್ನಿರಿ, ತಾಂತ್ರಿಕ ಶಕ್ತಿನೂ ಅದಕ್ಕದು. ನಿಮ್ಮ ತಲೆದಿಂಬಿನ ಕೆಳಗೆ 5 ಎಸಳು ಬೆಳ್ಳುಳ್ಳಿ ಕೆಳಗಿಟ್ಕೊಂಡು ತಲೆದಿಂಬಿನ ಕೆಳಗಿಟ್ಟು ಮಲ್ಕೋರಿ, ಗಾಢ ನಿದ್ದೆ ಬರ್ತದೋ. ಬೆಳ್ಳುಳ್ಳಿ ಸ್ವರ ಕಟ್ಟಿಸ್ಕೋರಿ. ಅದು ಯಾರು ಕಟ್ಕೊತಾರೆ ಈಗ? ಎಲ್ಲ ಒಂದು ನಾವು ಸುಧಾರಿಸ್ಕೊಂಡವರು ವಿವೇಕವಂತರನ್ನು ಇದರೊಳಗೆ ಗಮಂಡಿ ಒಳಗೆ ಏನೋ ಕಳ್ಕೊಡ್ತಾ ಇದ್ದೀವಿ ಅಂತ ನಾವು ಕಟ್ಕೊಂಡಿವಪ್ಪ. ಬೆಳ್ಳುಳ್ಳಿ ಸ್ವರ ಕಟ್ಕೊಂಡಿವಿ, ಬೆಳ್ಳುಳ್ಳಿ ಜೊತೆ ಇದರ ಮಾಡ್ಕೊಂಡಿವಿ, ಕಾಲಿಗೆ ಹಚ್ಕೊಂಡಿವಿ, ಆನಂತರ ಹೊಕ್ಕಳ ಮೇಗಿಟ್ಟು ಪಟ್ಟಿ ಹಾಕ್ಕೊಂಡಿವಿ. ಬೆಳ್ಳುಳ್ಳಿಯನ್ನು ಎಲ್ಲ ಸಂತುಲಿತ ಮಾಡ್ತಿರ್ತೀವಿ ಇದನ್ನು.
ಬೆಳ್ಳುಳ್ಳಿ ಕುದಿಸಿ ನೀರು ಕುಡಿರ್ಬೇಕಾದ್ರೆ ಇಮ್ಮಿಡಿಯೇಟ್ಲಿ ಗ್ಯಾಸ್ ಪ್ರಾಬ್ಲಮ್ ಕಮ್ಮಿ ಆಗತ್ತೆ ರೀ. ತಕ್ಷಣ ಇನ್ನು ಗುಳಿಗೆ ಔಷಧಿಗಳು 10-15 ನಿಮಿಷ ಟೈಮ್ ತೊಗೋಬೋದು. ಬೆಳ್ಳುಳ್ಳಿ ತಿನ್ನಿರ್ಬೇಕಾದ್ರೆ ಬೇಗ ಬಂದ್ಬಿಡ್ತದೆ, ಹೊಟ್ಟೆ ಸಡ್ಲಾಗ್ಬಿಡ್ತದೆ. ಒಂದು ಬೇಡ ಇದು. ಅದಕ್ಕೆ ಲಶುನಾದಿ ಹೊಟ್ಟೆ ಅಂತ ಬರ್ತಾವೆ. ಬೆಳ್ಳುಳ್ಳಿನ ತಯಾರು ಮಾಡೋದು ಅದನ್ನು. ಹೌದು, ಬೆಳ್ಳುಳ್ಳಿನ ತಯಾರು ಮಾಡ್ಯಾರ. ಅದಕ್ಕೆ ನೇರವಾಗಿ ಆ ಬೆಳ್ಳುಳ್ಳಿ ತಿಂದರೆ ಹೆಂಗಿರ್ತದೋ. ಮನೆಯ ಬಾಗಿಲಿಗೆ ಹೆಂಗೆ ಬೆಳ್ಳುಳ್ಳಿ ಸರ ಮನುಷ್ಯ ಕಟ್ಕೊಂತಿದ್ದ, ಕರಿ ದಾರದೊಳಗೆ ಬೆಳ್ಳುಳ್ಳಿ ಕಟ್ಟಿರ್ಬೇಕಾರೆ ನೆಗೆಟಿವಿಟಿ ಎಂಟರ್ ಆಗೋದಿಲ್ಲ, ದುಷ್ಟಶಕ್ತಿ ಒಳಗೆ ಬರೋದಿಲ್ಲ. ಹಿಂದಕಿನವ್ರು ಬಹುಶಃ ನೋಡಿರ್ಬೇಕಾರೆ ರೈತರು, ಫಾರ್ಮರ್ಸ್ ಏನದಲ್ಲ, ತಮ್ಮ ಗುಡಿಸಲು ಮುಂದೆ ಒಂದು ಬೆಳ್ಳುಳ್ಳಿ ಕಿತ್ಕೊಂಡ್ಬಂದಿದ್ದನ್ನು ಬೆಳ್ಳುಳ್ಳಿ ಮ್ಯಾಗ ತಪ್ಪಲ ಇರ್ತಿತ್ತು. ಆ ಸೂಡನ್ನು, ಒಂದು ಬೆಳ್ಳುಳ್ಳಿ ಸೂಡನ್ನು ಗಿಡದ ಬಾಗಿಲ ಮುಂದೆ ಕಟ್ತಿದ್ರು. ಎಂಥ ಅದ್ಭುತ, ಎಷ್ಟು ಸುಖದಿದ್ದಿದ್ರು. ಅದು ಬಿಡ್ರಿ, ನೆಗೆಟಿವಿಟಿ ಇದು ಎಂಟರ್ ಆಗುತ್ತೆ, ಅದು ಬಿಡ್ರಿ, ಸೊಳ್ಳೆಗಳು ಬರೋದಿಲ್ಲ ರೀ. ಅದಕ್ಕೆ ಬೆಳ್ಳುಳ್ಳಿ ಕಟು ವಾಸನೆಗೆ ಕ್ರಿಮಿಕೀಟಗಳು ಬರೋದಿಲ್ಲ ರೀ. ಅದಕ್ಕೆ ಅವ್ರು ಕಂಡುಕೊಂಡಿದ್ರು, ಅದನ್ನು ಮಾಡ್ತಿದ್ರು. ಬಟ್ ನಾವು ಸುಧಾರಕರ ರೂಪದೊಳಗೆ ನಾವು ಅದನ್ನು ಎಲ್ಲ ಅವಾಯ್ಡ್ ಮಾಡ್ತಾಯಿದ್ದೀವಿ, ಕಳ್ಕೊಳ್ತಾ ಇದ್ದೀವಿ ಅದರ ಗುಣಗಳನ್ನು. ಕಾರಣ ತಾಂತ್ರಿಕ ಜಗತ್ತಿನೊಳಗೆ ಬೆಳ್ಳುಳ್ಳಿ ಹೆಚ್ಚು ಬಳಕೆ ಆಗ್ತಾಯಿದೆ. ಈಗ ಬೆಳ್ಳುಳ್ಳಿ ಹೆಚ್ಚು ಬಳಕೆ ಆಗ್ತವೆ. ಒಂದು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡು ಒಂದೊಂದು ಉಬ್ಬು ತಗ್ಗು ಬರ್ತಾವಲ್ಲ, ಆ ತಗ್ಗಿನೊಳಗೆ ಎಷ್ಟು ತಗ್ಗಿರ್ತಾವ, ಆ ತಗ್ಗಿನೊಳಗೆ 2 ಬೆಳ್ಳುಳ್ಳಿ, ಒಂದು ತಗ್ಗಿರ್ತಲ್ಲ, ಆ ತಗ್ಗಿನೊಳಗೆ ಒಂದು 8ನೇ ತುಂಡನ್ನು ತುಂಬ್ತಾ ಹೋಗ್ರಿ. ಅದನ್ನು ಅಕ್ಕಿ ಮತ್ತು ಉಪ್ಪಿನೊಳಗಿಟ್ಟು ನಿಮ್ಮ ಬೆಡ್ ಬುಡಕ್ಕೆ ಇಟ್ಕೊಳ್ಳಿ. ಎಂಥ ಅದ್ಭುತ. ಇದೆಲ್ಲ ಬೆಳ್ಳುಳ್ಳಿಯನ್ನು ಬಳಸ್ಕೋರಿ, ಊಟದೊಳಗೆ ಬಳಸ್ರಿ. ಹೌದಾ, ಊಟದೊಳಗೆ ಬಳಸ್ರಿ. ಇಷ್ಟು ಮಾಡಿಡ್ರಿ. ಆನಂತರ ಏನು ನಿಮ್ಮ ತಳದಿಂಬಿನ ಬುಡಕ ಒಂದು 5-6 ಹೆಸರು ಬೆಳ್ಳುಳ್ಳಿ ಇಟ್ಕೊರಿ. ಹೌದಾ, ಅದರ ವಾಸನೆಗೆ ಒಳ್ಳೆಯದು. ಸೊಳ್ಳೆ ಸಮೀಪ ಸೊಳ್ಳೆ ಇಲ್ಲ. ತಳದಿಂಬಿನ ಬುಡಕ್ಕೆ ಇಟ್ಕೊಂಡ್ರಪ್ಪ ಅಂದ್ರೆ ಸೊಳ್ಳೆ ಬಂದು ಕಚ್ಚಲ್ಲ ಕಿವಿಗೆ, ಮುಖಕ್ಕೆ, ಅದರ ವಾಸನೆಗೆ. ಹೌದಾ, ಅದರ ಸೇವಿಸ್ರಿ. ಬೆಳ್ಳುಳ್ಳಿ ಚಟ್ನಿ ದಿನಾಲು ತಿನ್ನಿರಿ. ಈಗ ಮುಟಗಿ ರೊಟ್ಟಿ ಅಂತ ಮಾಡ್ತಾರೆ, ಗೊತ್ತದ? ಅದೊಂದು ಫ್ಯಾಷನ್ ಆಗಿದೆ. ಬಿಜಾಪುರದೊಳಗೆ, ಹುಬ್ಬಳ್ಳಿ ಒಳಗೆ, ಈವನ್ ದಾವಣಗೆರೆ ಒಳಗೆ, ಈವನ್ ಬೆಂಗಳೂರೊಳಗೂ ಸಿಗುತ್ತದೆ. ಬೆಂಗಳೂರಾಗ ಸಿಗುತ್ತೆ, ಬಿಜಾಪುರದಾಗಂತೂ ತಿಂದೀವಿ ಮುಟಗಿ ರೊಟ್ಟಿ ಅಂತಿಕೊಂಡು. ಒಂದು ದಪ್ಪನ ರೊಟ್ಟಿ ಮಾಡ್ತಾರೆ, ಕಲ್ಲಾನ್ ಹಿಂಡಿ, ಆನಂತರ ಅದ್ರ ಬೆಳ್ಳುಳ್ಳಿ ಚಟ್ನಿ ಹಾಕ್ತಾರೆ. ಚಟ್ನಿ ಹಾಕಿ ಚಂದ ಗುತ್ತಾರೆ. ಎಣ್ಣೆ ಹಾಕ್ತಾರೆ. ಎಣ್ಣೆ ಮತ್ತು ಕಲ್ಲಾನ್ ಚಟ್ನಿ, ಕೆಂಪು ಚಟ್ನಿ, ಬೆಳ್ಳುಳ್ಳಿ ಹಾಕಿ ಮುಟ್ಟಿ ಅದು ರೊಟ್ಟಿ ಹೋಗಿ ಉಂಡಿ ಟೈಪ್ ಮಾಡಿಕೊಡ್ತಾರೆ. ತಿಂದ್ರೆ ವಾವ್, ಒಂದು ತಿಂದು ನೋಡಿ ಅದನ್ನು. ಅದಕ್ಕೆ ಮುಟಗಿ ರೊಟ್ಟಿ ಅಂತಾರೆ. ಬಿಜಾಪುರದಾಗ ಭಾಳ ಕಡೆ ಒಂದು ಪ್ಯಾಷನ್ ಆಗ್ಯದ. ಹೌದಾ, ರೊಟ್ಟಿ ಊಟನ ಭಾಳ ಪ್ಯಾಷನ್ನು, ಅದ್ರಾಗ ಮುಟಗಿ ರೊಟ್ಟಿ ಅಂದ್ರೆ ಮತ್ತಿಷ್ಟು ಪ್ಯಾಷನ್ನು. ಅದು ಕೂಡ ಏನೋ ಒಟ್ಟು ನಂಚಿಕೊಂಡಾಕ ಒಂದಿಟ್ಟು ಚಟ್ನಿ ಕೊಡ್ತಾರೆ. ತಿನ್ನಿರಿ. ಬೆಳ್ಳುಳ್ಳಿಯನ್ನು ನಿತ್ಯ ಜೀವನದಾಗ ಬಳಸ್ರಿ. ಆದರೆ ಅತಿಯಾದದ್ದು ಅಮೃತವಾದರೂ ವಿಷ ಆಗ್ತದಂತ, ಅಮೃತಿದ್ರೆ ವಿಷ ಆಗುತ್ತಂತ. ದಿನಾಲು 4-5 ಹೆಸರು ಹೊಟ್ಟೆಗೆ ಹೋಗಲಿ. ದಿನಾಲು 4-5 ಹೆಸರು ತಿಂದ್ರಪ್ಪ ಅಂದ್ರೆ ನೀವು ಪುರುಷರದ್ದೀರಿ, ಸಂಸಾರಿಕರಿದ್ದೀರಿ. ನಿಮ್ಮ ಲೈಂಗಿಕ ಶಕ್ತಿ ಜಾಸ್ತಿ ಆಗ್ತದೆ. ಹೌದಾ, ವೀರ್ಯವಾನ ಆಗ್ತೀರಿ. ಹೌದಾ, ಅನೇಕ ಆರೋಗ್ಯದ ಲಾಭಗಳು ನಮಗೆ ಗೊತ್ತಿರುತ್ತೆ. ಲಾಭಗಳು ನಮಗೆ ಗೊತ್ತೇ ಇಲ್ಲ, ಇನ್ನೇನು ಅಷ್ಟು ಲಾಭ ಆಕ್ಕವು. ಯೂಟ್ಯೂಬ್ನಾಗ ಹೊಡೆದು ನೋಡಿರ್ಬೇಕಾರೆ, ಯೂಟ್ಯೂಬ್ನಾಗ ಹೊಡಿರ್ಬೇಕು. ನೀವೆಲ್ಲ ಯೂಟ್ಯೂಬ್ನಾಗ ನೋಡ್ತಿರ್ತಿರಲ್ಲ. ಬೆಳ್ಳುಳ್ಳಿ ಲಾಭಗಳು ಹೊಡಿರಿ 1,000 ಬರ್ತಾವೆ. ನಿಮ್ಗೆ ನೋಡೋಕ್ಕಾಗೋದಿಲ್ಲ, ಅಷ್ಟು ಬರ್ತಾವೆ. ಬೆಳ್ಳುಳ್ಳಿ ತಾಂತ್ರಿಕ ಲಾಭಗಳು ಹೊಡಿರಿ 1000 ಬರ್ತಾವೆ. ಹೌದಾ, ಆದ್ರೆ ನೋಡ್ಕೊಂಡು ಕೊಡೋಕೆ ಬೇಸರ ಅನ್ಸುತ್ತೆ. ಅವ್ರಿಗೆ ಗೊತ್ತೂ ಆಗೋದಿಲ್ಲ. ಅವ್ರು ಏನು ಹೇಳ್ತಾರೆ, ಒಂದು ಬೆಳ್ಳುಳ್ಳಿ ತಿನ್ನಿರಿ ಅಂತ ಹೇಳೋಕೆ ಒಂದು 20 ನಿಮಿಷ ಮಾಡ್ತಾರೆ ಅವರು. ಆಂಟಿ ಆಕ್ಸಿಡೆಂಟ್ ಅದ, ಆ್ಯಂಟಿಪೈರೆಟಿಕ್ ಅದ, ಇದು ಅದ, ಇವೆಲ್ಲ ಹೇಳ್ಕೊತ ಕೂಡ್ತಾರೆ, ತಲೆ ಕೆಟ್ಟು ಬಿಡ್ತದೆ. ಹೌದಾ, ನಾನು ಅದಕ್ಕೆ ನೇರವಾಗಿ ಹೇಳ್ತೀನಿ, ದಿನಾಲು ಒಂದು 4-5 ಹೆಸರು ಬೆಳ್ಳುಳ್ಳಿ ತಿನ್ನಿರಿ. ಹೌದಾ, ಅನ್ನೋದು ನೀರೊಳಗೆ ಕುದಿಸಿ ತಗೋರಿ. ಹೌದಾ, ಕುದಿಸಿ ತಗೋರಿಲ್ಲ, ಅದಕ್ಕೆ ಪಲ್ಯದಾಗ ಹಾಕಿರಿ. ಸಬ್ಬಸಿಗೆ ಪಲ್ಯ, ಸಬ್ಬಸಿಗೆ ಪಲ್ಯದಾಗ ಬೆಳ್ಳುಳ್ಳಿ ಹಾಕ್ಕೊಂಡು ಎಲ್ಲ ಚಟ್ನಿಗಳು ಬೆಳ್ಳುಳ್ಳಿ ಅದನ್ನು ಹಾಕಿ ಅದನ್ನು ಮಾಡಿರಿ. ಚುಮ್ಮರಿಯಾಗಂತೂ ಸಹಿ ಬೆಳ್ಳುಳ್ಳಿ ಹಾಕಿದ್ರೆ ಆ ಕರಿದು ಒಂದು ಕರಿತಾರೆ ಅವನ್ನ, ಜೀರಿಗೆ, ಸಾಸಿವೆ ಇದನ್ನೆಲ್ಲ ಹಾಕಿ, ಪುಟಾಣಿ ಹಾಕಿ ಅದರ ಬೆಳ್ಳುಳ್ಳಿ ಹಾಕಿ ಕರಿತಾರಲ್ಲ, ಆ ಖಾರ ಸುಮ್ಮರಿಗಳು ಬಂದಂಥ ಆ ಬೆಳ್ಳುಳ್ಳಿ ತಿಂದು ನೋಡ್ರಿ, ಎಷ್ಟು ರುಚಿ ಇರ್ತದೆ. ಅದು ಭಾಳ ಮಜಾ ಇರ್ತದೆ. ತಿಂದು ನೋಡೇ ಇಲ್ಲ, ತಿಂದು ನೋಡಿದ್ರೆ ಗೊತ್ತಾಗ್ತದೆ ಅಷ್ಟೇ. ಅದಕ್ಕೆ ಬೆಳ್ಳುಳ್ಳಿ ತಿಂತಾಯಿರಿ.
ಒಳ್ಳೊಳ್ಳೆ ತಾಂತ್ರಿಕ ಲಾಭವನ್ನು ಕೂಡ ಪಡ್ಕೊಳ್ಳಿ. ಆ್ಯಕ್ಚುಲಿ ಮನೆ ಮುಂದೆ ಕಟ್ಟ್ರಿ, ಬಾಗಿಲಿಗೆ ಕಟ್ಟ್ರಿ. ಇದೇನು ಹೇಳ್ತಾರೆ ಅಂತ ತಿಳ್ಕೊಬೇಡ್ರಿ. ಇದೇನು ಹೇಳ್ತಾರೆ ಅಂತ ನಿಮ್ಮ ತಲೆ ಓಡ್ತು ಕೆಟ್ಟ್ರಿ ಅಂತ ತಿಳ್ಕೊಂಬಿಡ್ರಿ. ಅದರ ಲಾಭಗಳನ್ನು ಕಳ್ಕೊಂಡ್ರಿ ಅಂತ ತಿಳ್ಕೊರಿ ನೀವು. ಅದಕ್ಕೆ ಸುಮ್ಮನೆ ಎಲ್ಲ ಬಿಟ್ಟುಬಿಡ್ರಿ ಅದನ್ನು. ನಮ್ಮ ಹಿರಿಯರು ಮಾಡಿದ ನನ್ನ ಪೂರ್ವದ ನಾವೇ ಮಾಡೀವಿ, ನಮ್ಮ ಅವ್ವ ಮಾಡ್ಯಾಳ, ನಮ್ಮ ಅಜ್ಜಿ ಮಾಡ್ಯಾಳ, ನಮ್ಮ ಅಪ್ಪ ಮಾಡ್ಯಾರ. ಈಗ ನಾನು ಮಾಡಿದಿಲ್ಲ ಅದನ್ನು. ನಾನು ತಲೆದಂಬ ಬುಡಿಕಿಟ್ಟು ನಾವು ಮಲ್ಕೊತೀನಿ. ನಾನು ಈಗಲೂ ಕೂಡ ಯಾವುದೋ ನನಗೆ ಕಾಪಾಡ್ತದೆ ಇಷ್ಟೇ. ನೀವು ಮಾಡಿರೋದು ಮತ್ತೆ ಕೇಳ್ತೀರಿ ನೀವು ಮಂಡತನದಿಂದ. ನೀವು ಮಾಡಿರಿ ನಮಗೆ ಹೇಳಕ್ಕೆ ಬರ್ತಿರಲ್ಲ. ಹೀಗೆ ಒಬ್ಬ ತಂದೆ ಸಿಗರೇಟ್ ಸೇದಿರ್ತಾನೆ. ಸಿಗರೇಟ್ ಸೇದಿ ಅವನಿಗೆ ಅಪಾಯ ಆಗಿದ್ದು ಗೊತ್ತಾಗುತ್ತೆ, ಆರೋಗ್ಯ ಕೆಟ್ಟದ್ದು ಗೊತ್ತಾಗ್ತದೆ, ಪಶ್ಚಾತ್ತಾಪ ಆಗ್ತದೆ. ಅವಾಗ ಮಗನಿಗೆ ತಿನ್ಬೇಡ ಅಂತ ಹೇಳ್ತಾನೆ. ಅವ ಮಗ ಹೇಳ್ತಾನೆ, ನೀನೇ ಸೇದಾಕತ್ತಿ, ನನ್ನ ಬೇಡ ಅಂತ ಹೇಳ್ತಿ, ನಿನಗೇನದು ಹಕ್ಕಂತ. ಮಕ್ಕಳೇ, ಅಪ್ಪಗೆ ಸಿಗರೇಟ್ ಸೇದೋದು ಹವ್ಯಾಸ ಇತ್ತು, ಈಗ ಅವ್ನಿಗೆ ಗೊತ್ತಾಗಿದೆ. ಹಾಗೆ ನೀವು ಆಗಬಾರ್ದು ಅಂತ ಹೇಳ್ತಾನೆ, ಆದರೆ ನೀವು ಅವ್ನು ಸರಿಗೊಟ್ಟು ಕೂತಿರಲ್ಲ. ಹಾಗೇನೆ ಇದು ಕೂಡ ಹೌದಾ. ಅವ್ರು ಮಾಡಲಿಲ್ಲ ಅಂದ್ಕೊಂಡು ನಿಮಗೆ ಅವ್ರು ಹೇಳಿದ್ರಪ್ಪ ಅಂದ್ರೆ ನೀವು ಮಾಡಿ ಏನಂತ ಕೇಳಕ್ಕೆ ಹೋಗ್ಬೇಡ್ರಿ. ನನಗೆ ನೀವು ಮಾಡಿ ಏನಂತ ಕೇಳಕ್ಕೆ ಹೋಗ್ಬೇಡ್ರಿ. ನಾನು ಕಂಡುಕೊಂಡಿದ್ದೀನಿ ರೂಪ, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಇದರಾಗಿ ನಂದು ಲಾಭ ಅದ. ನಿಮ್ಗೆ ಇದನ್ನು ನಾನು ರಾಂಗ್ ಗೈಡೆನ್ಸ್ ಕೊಡ್ತಾ ಇಲ್ಲ, ನಿಮಗೆ ಹಾದಿ ತಪ್ಪಿಸ್ತಾ ಇಲ್ಲ, ಸರಿ ಹಾದಿಯೊಳಗೆ ಹೋಗ್ಲಿಕ್ಕೆ ಹೇಳ್ತಾ ಇದ್ದೀನಿ. ಬಟ್ ನೀವು ತಪ್ಪು ಮಾಡ್ಕೊಂಡ್ರೆ ನಾ ಏನು ಮಾಡಲಿ? ಹಾಳಾಗಿ ಹೋಗ್ರಿ ಅಂತೀನಿ, ಮತ್ತೇನಂತ. ಹಾಳಾಗಿ ಹೋಗತ್ತೀರಿ, ಹಾಳಾಗಿ ಬಿಟ್ಟಿರಿ, ಮತ್ತು ಇನ್ನಷ್ಟು ಹಾಳಾಗ್ತಿದ್ರೆ ನಾ ಯಾರು ತಡಿಲಿಕ್ಕೆ ಅದನ್ನು? ಶ್ರೀ ಗುರುದೇವ್.